ಬ್ಯಾಕ್ ಕನ್ನಡ ಬ್ಲಾಗ್. ಸೊ ಇವತ್ತು ಮಂಗಳವಾರ. ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದಲ್ವ, ಇವತ್ತು ಪೂಜೆ ಇದೆ, ನಮ್ಮ ಮನೆಯವರೆಲ್ಲ ಸೇರಿ ವಂಶಸ್ಥರೆಲ್ಲ ಮಾಡುವಂಥದ್ದು ಅಂತ ಹೇಳಿ ಇವತ್ತು ಆ ಪೂಜೆಗೆ ನಾನು ರೆಡಿ ಆಗಿದ್ದೀನಿ. ಸೊ ಸಿಂಪಲ್ಲಾಗಿ ಸ್ಯಾರಿಯನ್ನು ಹಾಕ್ಕೊಂಡಿದ್ದೀನಿ. ನಾನು ತುಂಬಾ ಇಷ್ಟ ಆಗೋ ಮಲ್ಗೆ ಹೂವು ಸಹ ಮುಡ್ಕೊಂಡಿದ್ದೀನಿ. ನನಗೆ ಬಹಳ ಇಷ್ಟ ಮಲ್ಗೆ ಹೂವು ಅಂತಂದರೆ. ಆ್ಯಂಡ್ ಇದು ಹೊಸದು ಬ್ಲೌಸು ಆ್ಯಂಡ್ ಸ್ಯಾರಿ ಬೇರೆ ಉಟ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ, ಬಟ್ ಅದು ತುಂಬ ಗ್ರ್ಯಾಂಡ್ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಸಿಂಪಲ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಪೂಜೆಯ ಬ್ಲಾಗ್ ಶುರು ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಬಹಳನೇ ಸಕ್ಕದಾಗಿರುತ್ತೆ ವಿಡಿಯೋ. ಆ್ಯಂಡ್ ಫ್ಯಾಮಿಲಿ ಎಲ್ಲ ಹೇಗೆ ನಾವು ಒಟ್ಟಾಗಿ ಅಡುಗೆ ಎಲ್ಲ ಮಾಡ್ತೀವಿ, ಹೇಗೆ ಊಟ ಮಾಡ್ತೀವಿ, ಎಲ್ಲದನ್ನು ಶೇರ್ ಮಾಡ್ತೀನಿ. ಸೊ ಮೊದಲಿಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಏನು ಮಾಡಬೇಕು, ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಬೇಕು, ಆ್ಯಂಡ್ ಮರಿದೇ ಈ ವಿಡಿಯೋಗೊಂದು ಲೈಕ್ ಮಾಡಬೇಕು. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಡೇ ಇವತ್ತು ಮಂಗಳವಾರ. ಇವಾಗ ನಾನು ಮಾರ್ನಿಂಗ್ ಅರೌಂಡ್ 9:40ಗೆ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು, ಇಲ್ಲಿ ಪ್ಯಾಕ್ ಮಾಡ್ಕೊಳ್ಳೋಕ್ಕೆಲ್ಲ ಇಟ್ಕೊಂಡಿದ್ದೀನಿ, ಏನೇನೆಲ್ಲ ಪ್ಯಾಕ್ ಮಾಡಿದ್ದೀನಿ. ಸೊ ಎಲ್ಲನೂ ಇವಾಗ ವೀಡಿಯೋಸ್ ಹಾಕ್ತಾ ಹೋಗ್ತೀನಿ, ಒಂದೊಂದಾಗಿ ನೋಡ್ತಾ ಹೋಗಿ. ನನಗಂತೂ ಸ್ವಲ್ಪ ಲೇಟೇ ಆಯಿತು, ಇವಾಗ ಹೊರಡೋದನ್ನು ಸಹ ವಿಡಿಯೋನ ಶೇರ್ ಮಾಡ್ತೀನಿ. ಮೇ ಬಿ ಈ ವಿಡಿಯೋಗೆ ನಮ್ಮ ಫ್ಯಾಮಿಲಿ ಎಲ್ಲ ಲಿಟ್ರಲಿ ವೆಯ್ಟ್ ಮಾಡ್ತಿರ್ತಾರೆ, ಐ ಥಿಂಕ್ ಸೊ ಬೆಳಗ್ಗೆನೇ ವಿಡಿಯೋ ಶುರು ಮಾಡಿದ್ಮೇಲೆ, ಸೊ ಬೆಳಗ್ಗೆ ಎದ್ದ ತಕ್ಷಣ ಪರಿನ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ, ಇವತ್ತು ಪಲಾವ್ ಮಾಡಿದ್ದೆ, ಸೊ ಅದನ್ನು ಶೇರ್ ಮಾಡ್ತೀನಿ. ಸೊ ಪರಿನ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ನಾನೀಗ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನಂಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಬೆಳಗ್ಗೆ ಗೊತ್ತಲ್ಲ ಯಾವ ಹರಿಬರಿಲಿ ಫಸ್ಟ್ ಕೆಲಸ ಆದರೆ ಸಾಕಪ್ಪ ಅನ್ನೋ ಥರ. ಯಾಕಂದರೆ 9:30 ಪೂಜೆಗೆ ಬರೋಕ್ಕೆ ಹೇಳಿದ್ದಿದ್ದು. ಸೊ ಬೇಗ ಮಾಡಿಕೊಂಡ್ರೆ ನನಗೂ ಈಸಿ ಆಗುತ್ತೆ. ಸೊ ಪರ್ಯಂತ 7:10 ಹೊರಟ. ಅವನು ಹೊರಟ ಮೇಲೆ ನಾನು ಸ್ವಲ್ಪ 1-2 ನಿಮಿಷ ಫೋನ್ ನೋಡಿಕೊಂಡು ಅಪ್ಡೇಟು YT ಸ್ಟುಡಿಯೋ ನೋಡಿ. ಯೂಟ್ಯೂಬರ್ಸ್ಗಳೇ ಹೆಂಗಂದರೆ ಬೆಳಗ್ಗೆ ಎದ್ದ ತಕ್ಷಣ YT ಸ್ಟುಡಿಯೋ ಆನ್ ಮಾಡು, ಎಷ್ಟು ಅರ್ನಿಂಗ್ಸ್ ಆಗಿದೆ, ಎಷ್ಟು ವ್ಯೂಸ್ ಬಂದಿದೆ, ಯಾವೆಲ್ಲ ಕಮೆಂಟ್ ಬಂದಿದ್ದಾವೆ. ಸೊ ಇದೇ ಅಪ್ಡೇಟ್ ನಮಗೆ. ನಾವಿನ್ನೇನು ಇನ್ಸ್ಟಾಗ್ರಾಮ್ನೂ ಆಗಲಿ ಫೇಸ್ಬುಕ್ ಆಗಲಿ ಅವು ಯಾವೂ ನೋಡೋದಿಲ್ಲ. ಫಸ್ಟ್ ಎದ್ದ ತಕ್ಷಣ YT ಸ್ಟುಡಿಯೋ. ಒಂದಾದರೂ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿದ್ದಾರಾ, ವ್ಯೂಸ್ ಇವತ್ತು ಎಷ್ಟು ಬಂದಿದೆ, ಇದೇ ಆಗೋಗುತ್ತೆ. ಸೊ ಯೂಟ್ಯೂಬರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ನೀವೂ ನನ್ನ ಥರನೇ ಹೀಗೇ ಎದ್ದ ತಕ್ಷಣ YT ಸ್ಟುಡಿಯೋ ನೋಡೋರು ಯಾರಾದರೂ ಇದ್ದರೆ. ಆ್ಯಂಡ್ ಇವತ್ತಿನ ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹಳ್ಳಿಗಳಲ್ಲಿ ಈ ಥರ ಹಬ್ಬಗಳನ್ನು ನೋಡೋಕ್ಕೆ ಒಂಥರ ವಿಜೃಂಭಣೆ ಗೊತ್ತಾ. ಸೊ ಈಗ ಮಸಾಲೆಗೆ ರುಬ್ಕೋತಾ ಇದ್ದೀನಿ. ಸೊ ಬೆಳಗ್ಗೆನೇ ನಾನು ಬ್ರೇಕ್ಫಾಸ್ಟ್ ಮಾಡಿಟ್ಟಿದ್ದರಿಂದ ನನಗೆ ಬ್ರೇಕ್ಫಾಸ್ಟ್ದು ಟೆನ್ಷನ್ ಏನೂ ಇರಲಿಲ್ಲ. ಸೊ ಇವಾಗ ರುಬ್ಕೊಳ್ಳೋಕ್ಕೆ ಆ್ಯಕ್ಚುಲಿ ಏನು ಗೊತ್ತಾ, ಅಕ್ಕನಿಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವರು ಆಚೆ ಹೊರಟಿದ್ರಾ. ಸೊ ಅವ್ರು ಬರೋಷ್ಟೊತ್ತಿಗೆ ನಾನಾದರೂ ಮಸಾಲೆ ಎಲ್ಲ ರುಬ್ಕೊಂಡ್ರೆ, ಸೊ ಇಬ್ಬರದು ಒಟ್ಟಿಗೆ ಮಾಡೋದ್ರಿಂದ ನಾವು ವರ್ಷವೂ ಹಾಗೇನೆ ಇಬ್ಬರು ಒಟ್ಟಿಗೆ ಮಾಡ್ಕೋತೀವಿ. ಬೇರೆಯವರೆಲ್ಲರೂ ಅಂದರೆ ನಮ್ಮ ರಿಲೇಷನ್ಸ್ ಎಲ್ಲ ಬೇರೆ, ಅವ್ರು ಸಪ್ರೇಟ್ ಎಲ್ಲ ಮಾಡ್ಕೋತಾರೆ. ಬಟ್ ನಾವು ಯಾವಾಗಲೂ ಒಟ್ಟಿಗೆ ಮಾಡ್ತೀವಿ ನಮ್ಮಿಬ್ಬರದೂ. ಸೊ ಇವತ್ತಿನವರೆಗೂ ಅದು ಹಾಗೇ ಬಂದಿದೆ, ಇನ್ನು ಮುಂದಕ್ಕೂ ನಾವು ಹಾಗೇ ಇರ್ತೀವಿ. ಸೊ ಈಗ ನಾನು ರುಬ್ಕೊಳ್ಳೋಕ್ಕೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಇದೆಲ್ಲ ಇವಾಗ ಏನು ರುಬ್ಕೋತಾ ಇದ್ದೀನೋ ಅದೆಲ್ಲ ನಾನೇ ಒಂದು ಅಂದಾಜು ಮೇಲೆ 2 kg ಮಟನ್ಗೆ ಎಷ್ಟು ಹಾಕಿದರೆ ಮಸಾಲೆ ಜಾಸ್ತಿ, ಎಷ್ಟು ಬೇಕು ಎಷ್ಟು ಬೇಡ ಅಂತ ಹೇಳಿ ಒಂದು ಅಂದಾಜು ಮೇಲೆ ಎಲ್ಲನೂ ಹಾಕಿದ್ದೆ ಆಯಿತಾ. ಅದಾದಮೇಲೆ ಅಕ್ಕ ಆಲ್ಮೋಸ್ಟ್ ಒಂದು 8:30 ಹಂಗೆ ಬಂದರು ಮನೆಗೆ. ಬಂದ ತಕ್ಷಣ ಕರೆದೆ, ಅಕ್ಕ ರುಬ್ಬೋಕ್ಕೆಲ್ಲ ರೆಡಿ ಮಾಡಿದ್ದೀನಿ, ಒಂಚೂರು ಬಂದು ನೋಡಿಬಿಟ್ರೆ ನಾನು ಅದನ್ನು ಮಿಕ್ಸಿಗೆ ಹಾಕಿ ಇಟ್ಬಿಡ್ತೀನಿ ಅಂತ. ಆಮೇಲೆ ಅಕ್ಕ ಬಂದು ಈ ಮಸಾಲೆ ಎಲ್ಲ ನೋಡಿದ್ರು ಆಯಿತಾ. ನೋಡಿದ್ದಕ್ಕೆ ಎಲ್ಲ ಓಕೆ, ಸ್ವಲ್ಪ ಇನ್ನೊಂದು ಚೂರು ಕೊಬ್ಬರಿ ಹಾಕು, ಆ್ಯಂಡ್ ಅದಾದಮೇಲೆ ಪುದೀನ ಸ್ವಲ್ಪ ಜಾಸ್ತಿ ಹಾಕು, ಚೆನ್ನಾಗಿರುತ್ತೆ ಫ್ಲೇವರು ಅಂತ ಹೇಳಿ ಇವೆರಡು ನಾನು ಮಿಸ್ ಮಾಡಿದ್ದೆ. ಆ್ಯಂಡ್ ಆಲ್ಸೋ ನಾನೇನು ಅಂದ್ಕೊಂಡೆ ಗೊತ್ತಾ, ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ನಮ್ಮ ಮನೇಲಿ ಶುಂಠಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಅಂಗಡಿಗೆ ಹೋಗಿ ತೊಗೊಂಡ್ಬಂದು ಮಾಡೋಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ಬಿಡೋಣ ಅಂತ. ಆಮೇಲೆ ಅಕ್ಕ ಬೇಡ ಹಂಗೆ ಹಾಕೋದು ಚೆನ್ನಾಗಿರಲ್ಲ ಮಟನ್ ಸಾಂಬಾರು ಅಂದ್ಬಿಟ್ಟು ಅಕ್ಕ ಅವ್ರ ಮನೆಯಿಂದ ಶುಂಠಿ ಮತ್ತು ಬೆಳ್ಳುಳ್ಳಿನ ಕೊಟ್ಟು ಕಳಿಸಿದ್ರು. ಸೊ ನಮ್ಮ ಯಜಮಾನ್ರು ಅವ್ರ ಅಕ್ಕ ಬಂದಿದ್ದರು ಹಬ್ಬಕ್ಕೆ. ಸೊ ಅವರು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಟ್ರು, ಶುಂಠಿ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಟ್ರು. ಅದಾದಮೇಲೆ ನಾನು ಮಿಸ್ ಮಾಡಿದ್ದು ಶುಂಠಿ ಬೆಳ್ಳುಳ್ಳಿ ಅಂದರೆ ಪೇಸ್ಟ್ ಇದೆ ಹಾಕೋಣ ಅಂತ ಹೇಳಿ ನಾನು ಅಂದ್ಕೊಂಡೆ. ಆದರೆ ಅಕ್ಕ ಬೇಡ ಅದು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಹಾಗೇ ಹಾಕೋಕ್ಕೆ ಹೇಳಿದರು. ಸೊ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಪುದೀನ ಕ್ವಾಂಟಿಟಿ ಜಾಸ್ತಿ ಮಾಡಬೇಕಿತ್ತು, ಆ್ಯಂಡ್ ಆಲ್ಸೋ ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕಬೇಕಿತ್ತು ಅಂತ ಹೇಳಿದರು. ಅದನ್ನೆಲ್ಲ ಕರೆಕ್ಟ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಒಂದು 8:30 9:30 ಆಗೋಯಿತು. ಅದಾದಮೇಲೆ ಆಂಟಿನೂ ಬಂದಿದ್ದರು. ಆಂಟಿ ಬಂದು ಅವ್ರ ಪಾಡಿಗೆ ಅವ್ರು ಕಸ ಗುಡಿಸ್ಕೊಂಡು, ಪಾತ್ರೆ ಅಂತೂ ಜಾಸ್ತಿ ಇತ್ತು ಈ ಸತಿ. ನಾನು ಆಂಟಿಗೆ ಅದೇ ಹೇಳ್ತಾ ಇದ್ದೆ, ಆಂಟಿ ಇವತ್ತು ಒಂದಿನ ಬೇಜಾರು ಮಾಡ್ಕೋಬೇಡಿ, ಹಬ್ಬ ಇದೆಯಲ್ಲ ಅದಕ್ಕೆ ಸ್ವಲ್ಪ ಪಾತ್ರೆ ಜಾಸ್ತಿ ಇದೆ ಅಂತ. ಅದಕ್ಕೆ ಇರಲಿ ಬಿಡಮ್ಮ ಪರವಾಗಿಲ್ಲ, ನಿನ್ನ ಕೈಲಿ ಆಗಂಗಿದ್ದಿದ್ರೆ ಪಾಪ ನೀನು ನನಗೆ ಹೇಳ್ತಾ ಇದ್ದೆ ಅಂತ ಹೇಳಿ. 100ಕ್ಕೊಬ್ಬರು ಫ್ರೆಂಡ್ಸ್ ಈ ಥರ ಮನಸ್ಥಿತಿಯವ್ರು ಸಿಗೋದು ಖುಷಿಯಾಗತ್ತೆ. ಇಂಥವ್ರು ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾ ಇರೋದು.
ಆ್ಯಂಡ್ ಇನ್ನೊಂದು 1 ವೀಕ್ ಅಷ್ಟೇ ಆಮೇಲೆ ನಾನೇ ಎಲ್ಲ ಕೆಲಸಗಳನ್ನು ಮಾಡ್ಕೋತೀನಿ. ಸೊ ಆಂಟಿನೂ ಹೇಳಿದ್ದಾರೆ, ಇನ್ನು 1 ವೀಕ್ ಅಮ್ಮ ಆಮೇಲೆ ನೀನು ಮಾಡ್ಕೊ ಅಂತ ಹೇಳಿ. ಇನ್ ಕೇಸ್ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಅಂದಾಗ ಫೋನ್ ಮಾಡಿ ಕರೆದ್ರೆ ಮೇ ಬಿ ಬರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಮನೇಲಿ ದೀಪ ಎಲ್ಲ ಹಚ್ಚಿ ಆಂಟಿ ಬೇಗ ಬೇಗ ಮಾಡಿಕೊಟ್ಟಿದ್ರಿಂದ ಆಂಟಿ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಸ್ನಾನ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಂಟಿ ಕೆಲಸಕ್ಕೆ ಸರಿ ಹೋಯಿತು. ಸೊ ಅದಾದಮೇಲೆ ನಾನು ಸೀರೆ ಗಿರೆ ಹಾಕಿ ಮನೇಲಿ ಪೂಜೆ ಮಾಡಿ ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಏನೇನೆಲ್ಲ ಮಾಡಿದ್ನಲ್ಲ ಅದನ್ನೆಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಸೊ ಏನು ಮಾಡಿದ್ದೀನಿ ಅಂದರೆ ಲಾಸ್ಟ್ ಇಯರು ನಾನು ಪಲಾವು ಮೊಸರು ಬಜ್ಜಿ ಮಾಡಿದ್ದೆ. ಯೂಶ್ವಲಿ ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ಪಲಾವ್ ಅಂದರೆ ತುಂಬ ಇಷ್ಟ, ಅದ್ರ ಜೊತೆಗೆ ಮೊಸರು ಬಜ್ಜಿ ಇದ್ದರೆ. ಆ್ಯಂಡ್ ಅದನ್ನು ನಮ್ಮ ಮನೇಲಿ ಪಲಾವ್ಗೆ ನೀವು ನಂಬೋದಿಲ್ಲ, ಅಲ್ಲಿ ತೊಗೊಂಡೋಗಿದ್ನಲ್ಲ ಮೀಡಿಯಮ್ ಆಗಿ ಒಂದು ದೊಡ್ಡ ಬಾಕ್ಸ್ ತುಂಬ ತೊಗೊಂಡೋಗಿದೆ. ಬಟ್ ಅಲ್ಲಿ ಸಾಲೇ ಇಲ್ಲ ಪಾಪ, ಎಲ್ಲರೂ ಪಲಾವ್ ಇದೆಯಾ ಅಂತ ಕೇಳ್ತಾಯಿದ್ರು. ನಾನು ಇಲ್ಲ ಆಗೋಯ್ತು ಖಾಲಿ ಅಂತ ಹೇಳಿ, ನೋಡಿ ಇದ್ರ ತುಂಬ ಮೊಸರು ಬಜ್ಜಿ. ಆಮೇಲೆ ಕೆಳಗಡೆ ಡಬ್ಬ ಇದೆಯಲ್ಲ ಮಾಮೂಲಿ ನಾವು ಸಾಂಬಾರು ಪುಡಿ ಎಲ್ಲ ಹಾಕ್ತೀವಲ್ಲ ಆ ಡಬ್ಬದಲ್ಲಿ ಫುಲ್ಲು ನಾನು ಪಲಾವನ್ನು ತೊಗೊಂಡಿದ್ದೆ. ಬಟ್ ಒಂದು ಫುಲ್ ಖಾಲಿ ಆಗೋಯ್ತು. ಅದಾದಮೇಲೆ ಪೂಜೆ ಸಾಮಾನು 2 ದೇವರಿಗೆ ಪೂಜೆ ಸಾಮಾನು ಇಟ್ಕೊಂಡು ನಮ್ಮ ಯಜಮಾನ್ರು ಆನ್ ದ ವೇ ಹೋಗ್ಬೇಕಾದ್ರೆ ಏನೇ ಇವತ್ತು ಗಾಡೀಲಿ ಹೋಗ್ತಾ ಇದೆಯಾ ನಡ್ಕೊಂಡು ಹೋಗಲಿಲ್ಲ ಅಂತ ಹೇಳಿ ರೇಗಿಸ್ತಾ ಇದ್ರು ಆಯಿತಾ. ಸೊ ವರ್ಷವೂ ಇಲ್ಲಿ ನಮ್ಮ ಒಂದು ಜಾಗ ಅಂದರೆ ಎಲ್ಲರೂ ಸೇರಿ ಒಟ್ಟಾಗಿ ಮಾಡುವಂತಹ ಜಾಗ ಇದು. ಕಳೆದ ಬಾರಿನೂ ಸಹ ನಾನು ವೀಡಿಯೋನ ಹಾಕಿದ್ದೆ. ಸೊ ಯಾಕೆ ಈ ಥರ ಮಾಡ್ತಾರೆ ಅಂತ ಅಂದರೆ ಬೆಳೆಗಳು ಚೆನ್ನಾಗಿ ಬರಲಿ, ಆಮೇಲೆ ವನದೇವರು ಅಂತ ಹೇಳಿ ಮನೆ ದೇವರು ಥರ ಅದೂ. ಸೊ ಹೊಲ ಚೆನ್ನಾಗಿದ್ರೆ ಅಲ್ವಾ ನಾವು ಹೊಟ್ಟೆ ತುಂಬ ಊಟ ತಿನ್ನೋಕ್ಕಾಗತ್ತೆ. ಸೊ ಅದರಲ್ಲಿ ರಾಗಿ ಆಗಿರ್ಬೋದು, ನಾವೇನು ಬೆಳೆ ಬೆಳಿತೀವಲ್ಲ ಅದು ಒಳ್ಳೆ ರೀತಿಯಿಂದ ಆಗಲಿ, ವರ್ಷವೂ ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತ ಹೇಳಿ ಈ ರೀತಿ ಪೂಜೆಗಳನ್ನು ಮಾಡೋತಕ್ಕಂಥದ್ದು. ಸೊ ಈಗ ನಾನು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಸ್ವಲ್ಪ ಲೇಟೇ ಆಯಿತು. ಬಿಕಾಸ್ ನಾನು ರೆಡಿ ಆಗೋಷ್ಟೊತ್ತಿಗೆ ಸೀರೆ ಎಲ್ಲ ಹಾಕೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಯಿತು. ಅದಾದಮೇಲೆ ನಾನು ಬರೋ ಅಷ್ಟೊತ್ತಿಗೆ ಸಂಧ್ಯಕ್ಕ ಅವರೆಲ್ಲನೂ ತಂಬಿಟ್ಟು ಮಾಡ್ತಾಯಿದ್ರು. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಈ ತಂಬಿಟ್ಟು ನನಗೆ ಮತ್ತು ಸಂಧ್ಯಕ್ಕನಿಗೆ ಇಬ್ಬರಿಗೇ ನಾವು ಹೋಗೋಕ್ಕೆ ಮುಂಚೆ ಅವ್ರವ್ರು ತಂಬಿಟ್ಟು ಅವ್ರವ್ರು ಮಾಡ್ಕೊಂಡಿದ್ರು. ಸೊ ಈ ಸಲ ಸಮಥಿಂಗ್ ಡಿಫ್ರೆಂಟ್ ಅಂತಲೇ ಅನ್ನಿಸ್ತು. ಯಾಕೆ ಅಂದರೆ ಈ ಸತಿ ಅವ್ರವ್ರದ್ದೇ ಅಡುಗೆಗಳು ಅವ್ರವರೇ ಮಾಡ್ಕೊಳ್ಳೋ ಥರ ಅದೊಂಥರ ಚೆನ್ನಾಗೂ ಇರುತ್ತೆ. ಆ್ಯಂಡ್ ಒಟ್ಟಿಗೆ ಮಾಡೋದ್ರಲ್ಲಿ ಇರೋ ಖುಷಿ ಈ ಥರ ಸಪ್ರೇಟಾಗಿ ಮಾಡೋದ್ರಲ್ಲಿ ಬರೋದಿಲ್ಲ. ಸೊ ವರ್ಷ ನಾನು ಸಂಧ್ಯಕ್ಕವ್ರು ಮಾತ್ರ ಜೊತೆಲೇ ಮಾಡ್ತೀವಿ. ಯಾರೇನೇ ಅಂದರೂ ಅವ್ರು ಏನೇ ಅಂದ್ಕೊಂಡ್ರು ನಾವು ಜೊತೆಲೇ ಮಾಡ್ತೀವಿ. ಇವಾಗ ಇಲ್ಲಿ ತಂಬಿಟ್ಟು ಏನು ಮಾಡ್ತಾ ಇದ್ದಾರೋ ಇದು ಅಷ್ಟೇ, ನನಗೂ ಮತ್ತು ಸಂಧ್ಯಕ್ಕನಿಗೆ ಇಬ್ಬರಿಗೂ ಸೇರಿಸಿ ಮಾಡ್ತಾ ಇರೋದು. ಸೊ ತಂಬಿಟ್ಟಿಗೆ ನಾನು ಆಲ್ರೆಡಿ ಕೊಟ್ಟು ಕಳಿಸಿದ್ದೆ ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ಅವೆಲ್ಲನೂ. ಸೊ ಅಕ್ಕನೂ ಅವ್ರೂ ಅವ್ರ ಮನೆಯಿಂದ ಎಷ್ಟು ಸ್ವಲ್ಪ ಬೆಲ್ಲ ಅಕ್ಕಿ ಹಿಟ್ಟೆಲ್ಲ ಅವರು ತೊಗೊಂಡಿದ್ರು. ಸೊ ಲಾಸ್ಟ್ ಟೈಮು ಒಣಗಾಕ್ತಿದ್ರಲ್ಲ ಮೇಲ್ಗಡೆ, ಸೊ ಅಕ್ಕಿ ಹಿಟ್ಟು ಹಾಕ್ಸ್ಕೊಳ್ಳೋಕ್ಕೆ. ಸೊ ಅವ್ರು ಅದು ತೊಗೊಂಡ್ರು, ನಾನು ಪ್ಯಾಕೆಟ್ ಅದು ಬರುತ್ತಲ್ಲ ಸೊ ಪ್ಯಾಕೆಟ್ದು ಕೊಟ್ಟು ಕಳಿಸಿದ್ದೆ. ಸೊ ಈಗ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅಕ್ಕಿ ಹಿಟ್ಟು, ಸೊ ಅದು ನಮ್ಮ ಮನೆ ಪ್ಯಾಕೆಟೇ. ಸೊ ಆ ಕಡೆ ಇರೋದು ಅಕ್ಕ ಹಾಕಿಸ್ಕೊಬಂದಿರೋದು, ಅಂದರೆ ನಮ್ಮ ಮನೆಯಿಂದನೂ ಹೋಗಬೇಕು ಸ್ವಲ್ಪ ಅಂತ ಹೇಳಿ. ಸೊ ಈಗ ಅವರು ತಂಬಿಟ್ಟೆಲ್ಲ ರೆಡಿ ಮಾಡ್ತಾಯಿದ್ರಾ. ಸೊ ಅದಾದಮೇಲೆ ಯಾಕೋ ಮನಸ್ಸು ಒಪ್ಪಲಿಲ್ಲ ಸಂಧ್ಯಕ್ಕನಿಗೆ, ಇಲ್ಲ ಎಲ್ರದ್ದು ಒಟ್ಟಿಗೆ ಇಡೋಣ ಅಂತ ಹೇಳಿ ಒಟ್ಟಿಗೆ ಇಟ್ವಿ. ಅದಾದಮೇಲೆ ಇಲ್ಲಿ ನಾನು ಪೂಜೆ ಸಾಮಾನು ಏನೇನೆಲ್ಲ ನಾನು ತಂದಿದ್ನಲ್ಲ ಅದನ್ನು ನಮ್ಮ ತಟ್ಟೆಯಲ್ಲಿ ಎಲ್ಲನೂ ಸೆಗ್ರಿಗೇಟ್ ಮಾಡಿ ಇಡ್ತಾಯಿದ್ದೆ. ಸೊ ಸಂಧ್ಯಕ್ಕವ್ರ ತಟ್ಟೆಯಲ್ಲಿ ದೀಪಗಳೆಲ್ಲ ಇಟ್ಟಿದ್ದರಿಂದ ಸೊ ಅವ್ರದ್ದು ಪೂಜೆ ಸಾಮಾನು ನಮ್ಮ ತಟ್ಟೆಗೆ ಜೊತೆಗೇ ಇಟ್ವಿ. ಸೊ ನಮಗೆ ನಮ್ಮದು ನಿಮ್ಮದು ಅನ್ನೋ ಥರ ಯಾವುದೇ ಥರ ಇದಿಲ್ಲ. ಸೊ ಇದನ್ನೆಲ್ಲ ನನಗೆ ಕಲಿಸ್ಕೊಟ್ಟಿದ್ದು ನಮ್ಮ ಸಂಧ್ಯಕ್ಕನೇ. ಮೇ ಬಿ ನಾನು ಈ ಥರ ಥಿಂಕ್ ಮಾಡೋರ ಜೊತೆ ಇದ್ದಿದ್ದಿದ್ರೆ ಲೈಕ್ ಅವ್ರ ಥರ ಇದ್ದಿದ್ದರೆ ನನಗೂ ಅವ್ರಿಗೂ ವ್ಯತ್ಯಾಸ ಅನಿಸೋದಿಲ್ಲ. ಸೊ ನಮ್ಮ ಸಂಧ್ಯಕ್ಕ ನಾನು ಮದುವೆಯಾಗಿ ಬಂದಾಗ ಮನಸ್ತಾಪಗಳು ಎಲ್ರಿಗೂ ಸರ್ವೇ ಸಾಮಾನ್ಯ. ಅದು ಮನಸ್ತಾಪಗಳು ಬರದೇ ಇರೋ ಜೀವನ ಇಲ್ಲ, ಮನಸ್ಸುಗಳು ಇಲ್ಲ. ಬಂದ ಮೇಲೆ ಅದನ್ನ ಓವರ್ಕಮ್ ಮಾಡಿ ನಾವೆಷ್ಟು ಚೆನ್ನಾಗಿರ್ತೀವಿ ಅಂತ ಇರೋದೇ ಒಂದು ದೊಡ್ಡ ಟಾಸ್ಕು ಆಯಿತಾ. ಸೊ ನಾನು ಮದುವೆ ಆಗಿ ಬಂದಮೇಲೆ ನಾನು ಆಲ್ಮೋಸ್ಟ್ ಏನಾದರೂ ಕಲ್ತಿದ್ದೀನಿ, ಲೈಕ್ ಯಾವ ಜಾಗದಲ್ಲಿ ಹೇಗಿರಬೇಕು ಅಂದರೆ ನಾವಿವಾಗ ಮದುವೆಗೆ ಮುಂಚೆ ಆದರೆ ಅಮ್ಮ ಅಪ್ಪ ಒಂಥರ ಪಾಠ ಕಲಿಸಿದ್ರೆ ಅತ್ತೆ ಮಾವ ಇನ್ನೊಂದು ಥರ ಪಾಠ ಕಳಿಸ್ತಾರೆ. ಆದರೆ ನಮ್ಗೆ ಅತ್ತೆ ಮಾವ ಇಲ್ವಲ್ಲ. ಸೊ ನಮ್ಮ ಕೋ ಸಿಸ್ಟರ್ಸು ಪೂಜಕ್ಕ ಆಗಿರ್ಬೋದು, ಸಂಧ್ಯಕ್ಕ ಆಗಿರ್ಬೋದು, ಆಲ್ಮೋಸ್ಟ್ ನನಗೆ ಕಲಿಸಿರೋದು ಅಡುಗೆ ಮಾಡೋದ್ರಿಂದ ಹಿಡಿದು ಅಡುಗೆ ಸ್ವಲ್ಪ ಬರ್ತಾಯಿತ್ತು. ಸೊ ಈ ನಾನ್ ವೆಜ್ಗಳು ಆ್ಯಂಡ್ ನಮಗಿವಾಗ ಹುಣ್ಣಿಮೆ ಹಬ್ಬ ಎಲ್ಲ ಮಾಡ್ತೀವಲ್ಲ, ಆ ಹಬ್ಬಕ್ಕೆಲ್ಲದಕ್ಕೂ ಅಡುಗೆ ಮಾಡಬೇಕಾದ್ರೆ ನಾನು ಇವತ್ತಿವರೆಗೂ ಕಲಿತಾ ಇದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಸಂಧ್ಯಕ್ಕಾಗಿರಲಿ ನಮ್ಮ ಪೂಜಕ್ಕಾಗಿರಲಿ ಒಂದು ದಿನಕ್ಕೂ ಅವರು ನನ್ನನ್ನು ನಿಂಗೇನು ಬರೋದಿಲ್ಲ ಅಂತ ಇವತ್ತಿನವರೆಗೂ ಹೇಳಿಲ್ಲ. ದೇವರ್ ಒಂದು ರೀತಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನೀನು ಮಾಡ್ಬೋದು ಭಾಗ್ಯ, ಮಾಡು, ನಾವು ಹೆಲ್ಪ್ ಮಾಡ್ತೀವಿ, ಕಲಿ ಅಂತ ಹೇಳಿ ಲಿಟ್ರಲಿ ಇನ್ನೂ ನಾನು ಕಲಿತಾ ಇದ್ದೀನಿ. ಸೊ ಸಂಧ್ಯಕ್ಕ ಇದ್ದರೆ ನಮಗೊಂಥರ, ನನಗೆ ಎಕ್ಸ್ಪೆಷಲಿ ಒಂದು ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಅಕ್ಕ ಇದ್ದರೆ ನಾನು ಪರಿನೇ ನಮ್ಮ ಅಕ್ಕನ ಜೊತೆ ಬಿಟ್ಟು ಹೋಗ್ತೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ನನಗೆ ಅವ್ರ ಮೇಲೆ ಎಷ್ಟು ನಂಬಿಕೆ, ಎಷ್ಟು ವಿಶ್ವಾಸ ಅನ್ನೋದು ಇದೆ ಅಂತ ಹೇಳಿ.
ಸೊ ಈಗ ದೀಪಗಳೆಲ್ಲ ತೊಗೊಂಡು ಬಂದು ಪೂಜೆ ಸಾಮಾನೆಲ್ಲ ಕೊಟ್ವಿ. ಇಲ್ಲಿ ಇವರೆಲ್ಲ ಏನಿದಾರಲ್ಲ ಇವರೆಲ್ಲ ನಮ್ಮ ಯಜಮಾನ್ರಿಗೆ ಅಣ್ಣ ತಮ್ಮಂದರು ಕಸಿನ್ಸ್ ಅಂತಾರಲ್ಲ ಹಾಗೆ. ನಾನು ಸಂಧ್ಯಕ್ಕ ಅವರೆಲ್ಲ ನಾವು ಸೊಸೆಂದರು, ನಮ್ಮ ಕಲಾ ಆಗಿರ್ಬೋದು ಅವರೆಲ್ಲನೂ ನಾವು ಊರಿಗೆ ಸೊಸೆಂದರು. ಸೊ ಇಲ್ಲಿ ನೋಡಿ ಈ ಥರ ಒಂದು ಮರ ಅಂದರೆ ಅದು ವರ್ಷವೂ ಇದು ಒಂದು ಚೂರು ಇವಾಗೇನು ನಾವು ಪೂಜೆ ಮಾಡಿರ್ತೀವಲ್ಲ ಇದು ಹಿಂಗೇ ಇರುತ್ತೆ. ಬರೋ ವರ್ಷಕ್ಕೆ ನಾವು ಮತ್ತೆ ಆ ಮರ ಹುಡುಕ್ಬೇಕು ಅನ್ನೋ ಒಂದು ನೆಸೆಸಿಟಿನೇ ಇಲ್ಲ. ಯಾಕಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಅವ್ರಿಗೇನಾದರೂ ಏನಂತಾರೆ ಹೊಲ ಏನಾದರೂ ಸರಿ ಬರಲಿಲ್ಲ ಆ ಥರ ಇದ್ದಾಗ ಅವರೇ ಹೋಗಿ ಪೂಜೆನೂ ಸಹ ಮಾಡ್ಕೊಬರ್ತಾರೆ. ಸೊ ಹಾಗಾಗಿ ಇದು ಬಂದ್ಬಿಟ್ಟು ಈ ಮರ ಯಾವುದಾಗಿರಬೇಕು ಅಂತ ಹೇಳಿ ನಿಮ್ಗೆ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಕೇಳಿಬಿಟ್ಟು ಹೇಳ್ತೀನಿ ಆಯಿತಾ. ಸೊ ಇವಾಗ ಅಲ್ಲಿ ದೇವರಿಗೆ ತಾಳಿ ಬೊಟ್ಟು ಆಮೇಲೆ ಏನೇನು ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಇಟ್ಟು ಚಪ್ರ ಎಲ್ಲ ಹಾಸಿ ಇವ್ರು ನೋಡಿ ಪೂಜಾರಿಗಳು ಅಂತಾರಲ್ಲ ಅವರು ನಮ್ಮ ಪೂಜಮ್ಮ ದೇವಸ್ಥಾನಕ್ಕೆ ಏನು ಪೂಜೆ ಮಾಡ್ತಾರಲ್ಲ ಅದೇ ಪೂಜಾರಿಗಳೇ ಇಲ್ಲೂ ಪೂಜೆ ಮಾಡೋದು. ಸೊ ಇವಾಗ ಎಲ್ಲರೂ ದೀಪಗಳನ್ನು ಇಟ್ಕೊಂಡು ಬೆಳಗ್ಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಈ ಥರ ಮಾಡೋದು ಎಷ್ಟೊಂದು ದೂರದಿಂದ ಇರೋ ರಿಲೇಟಿವ್ಸೂ ಒಟ್ಟಿಗೆ ಸೇರ್ತೀವಿ, ಒಂಥರ ಖುಷಿ ಅನಿಸುತ್ತೆ ಗೊತ್ತಾ. ಆ್ಯಂಡ್ ಈ ಸಲ ಹಬ್ಬ ಸ್ವಲ್ಪ ಏನಂತಾರೆ ಅಷ್ಟು ಲಾಸ್ಟ್ ಇಯರ್ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಲ್ಲ ಅಂದರೂ ಸಿಂಪಲ್ಲಾಗಿ ಓಕೆ ಅನ್ನೋ ಥರದಲ್ಲಿ ಈ ಸಲದ ಹಬ್ಬ ಅನ್ನೋದು ಆಯಿತು ಅಂತಲೇ ಹೇಳಬಹುದು. ಆ್ಯಂಡ್ ನಿಮ್ಮ ಕಡೆನೂ ಈ ಥರ ಏನಾದರೂ ಮಾಡೋ ಹಬ್ಬಗಳ ಪದ್ಧತಿ ಇದೆಯಾ? ಯಾಕಂದರೆ ನಮ್ಮ ಹಳ್ಳಿಗಳಲ್ಲಿ ಈ ಥರ ಮಾಡ್ತಾರೆ ಆಯಿತಾ. ವರ್ಷಕ್ಕೊಂದು ಸತಿ ಮರಿ ಹೊಡೆದು ದೇವ್ರಿಗೆ ಪೂಜೆ ಮಾಡೋದಾಗಿರ್ಬೋದು, ಆಮೇಲೆ ಮಳೆ ಬರಲಿಲ್ಲ ಅಂದರೆ ಮಳೆರಾಯನ್ನ ಮಾಡ್ತಾರೆ. ಈ ರೀತಿ ಹಲವಾರು ವಿಧವಾಗಿ ಹಬ್ಬಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಹಬ್ಬ ನಿಮ್ಮ ಕಡೆ ಮಾಡೋಂಗಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ವಿಲೇಜ್ಗಳಲ್ಲಿ ಬಹಳನೇ ಹಬ್ಬಗಳನ್ನು ಮಾಡ್ತಾರೆ. ನಾನು ಯಾವ್ಯಾವ ಹಬ್ಬಗಳಿಗೆ ಹೋಗ್ತೀನೋ ಅಲ್ಲಿ ಆಲ್ಮೋಸ್ಟ್ ವಿಡಿಯೋನ ಶೇರ್ ಮಾಡಿರ್ತೀನಿ. ಬೈ ಚಾನ್ಸ್ ನಾನೇನಾದರೂ ಈ ಸಲ ಪೀರಿಯಡಾಗಿ ಹೋಗೋಕ್ಕಾಗಿರಲಿಲ್ಲ ಅಂದರೆ ಡೆಫಿನೆಟ್ಲಿ ಈ ವಿಡಿಯೋನೂ ಸಹ ನೀವು ಮಿಸ್ ಮಾಡ್ಕೋತಾ ಇದ್ರಿ. ಪುಣ್ಯ ಈ ಸತಿ ನಂದು ಪೀರಿಯಡ್ ಆಗಲಿಲ್ಲ, ಸೊ ಹಬ್ಬಕ್ಕೆ ನಾನು ಹೋಗೋ ಹಂಗಾಯಿತು. ಅದು ಇನ್ನೂ ಒಂಥರ ಖುಷಿ ಅನ್ನಿಸ್ತು. ಸೊ ಈಗ ಎಲ್ಲರೂ ಪೂಜೆ ಸಾಮಾನುಗಳು ಅವ್ರವ್ರದ್ದು ಏನಿರುತ್ತಲ್ಲ ತೆಂಗಿನಕಾಯಿ ಅದೆಲ್ಲ ಒಡೆದು ಅವರ ತಟ್ಟೆಗೆ ಹಾಕಿ ಪೂಜೆಗೆ ಎಲ್ಲರದ್ದು ಒಟ್ಟಿಗೆ ಮಾಡೋದ್ರಿಂದ ಪದೇ ಪದೇ ಇವ್ರನ್ನೆಲ್ಲ ಒಂದೇ ಒಂದು ವೇದಿಕೆಯಲ್ಲಿ ನೋಡೋಕ್ಕೆ ಸಿಗೋದು ಈ ಥರ ಹಬ್ಬಗಳಲ್ಲಿ ಮಾತ್ರ. ಯಾಕಂದರೆ ಎಲ್ಲರೂ ಅವರವರ ಜೀವನದಲ್ಲಿ ಅವರವರ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ಆದರೆ ಈ ಥರ ಹಬ್ಬಗಳಲ್ಲಿ ವರ್ಷಕ್ಕೊಂದು ಸತಿ ಆದರೂ ಎಲ್ಲರನ್ನ ಒಟ್ಟಿಗೆ ನೋಡೋ ಭಾಗ್ಯ ಇದೆಯಲ್ಲ ಅದೊಂಥರ ಖುಷಿ. ಯಾಕಂದರೆ ನಮಗೆಲ್ಲ ಈ ಥರ ಒಟ್ಟಾಗಿ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಯಜಮಾನ್ರು ನೋಡಿ ಇವಾಗ ಬಂದರು. ಅವರು ಸ್ವಲ್ಪ ಯಾಕಂದರೆ ಅವತ್ತು ರಜಾ ಕೊಡಲಿಲ್ಲ, ಅವ್ರಿಗೆ ಆಫೀಸ್ ಇತ್ತು. ಸೊ ಹಾಗಾಗಿ ಆ ಕಡೆ ಆಫೀಸ್ ವರ್ಕು ಮಾಡ್ತಾ ಅಂದರೆ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ರು. ಸೊ ವರ್ಕ್ ಫ್ರಮ್ ಹೋಮ್ ಈ ಕಡೆ ಮಾಡ್ತಾ ಈ ಕಡೆ ಪೂಜೆಗೂ ರೆಡಿ ಮಾಡ್ತಾ ಅವರು ಪಾಪ ಲಿಟ್ರಲಿ ಒಂದು ರೀತಿ ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಪೂಜೆಗೂ ಬರಲೇಬೇಕು, ಯಾಕಂದರೆ ವರ್ಷಕ್ಕೊಂದು ಸತಿ ಮಾಡೋದು, ನಾವು ಇರಲೇಬೇಕು, ನಾವು ಹೋಗಲೇಬೇಕು ಅನ್ನೋ ಥರ. ಆ್ಯಂಡ್ ಇನ್ನು ನಾವು ನಮ್ಗೆ ಅದು ಏನಾದರೂ ನೀರು ಬೇಕು ಅಥವಾ ಸೌದೆ ಬೇಕು ಇನ್ನೊಂದು ಬೇಕು ಅದೆಲ್ಲನೂ ಪಾಪ ಅವರೇ ತೊಗೊಬರ್ತಾಯಿದ್ರು. ಆ್ಯಂಡ್ ಅಣ್ಣನೂ ಅಷ್ಟೇ ಈ ಸತಿ ಲೀವೇ ಹಾಕಿಬಿಟ್ಟಿದ್ರು. ಸೊ ಅಣ್ಣ ಇದ್ದಿದ್ದಕ್ಕೆ ನಮ್ಗೊಂಥರ ಸ್ಟ್ರೆಂತ್ ಅಂತ ಅನ್ನಿಸ್ತು. ಯಾಕಂದರೆ ನಾನು ಹಬ್ಬ ಅಂದರೆ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 4:30 ಆಗೋಯಿತು. ಪರ್ಯಂತ ಬರೋ ಟೈಮು ಆಮೇಲೆ ಮ್ಯಾಪ್ ನೋಡ್ಕೋತಾ ಅಣ್ಣಂಗೆ ಹೇಳಿ ಪಾಪ ಅಣ್ಣನೇ ಕರ್ಕೊಂಬಂದರು. ಹೀಗೆ ಒಂಥರ ಮೆಮೊರೇಬಲ್ ಡೇಸ್ ಗೊತ್ತಾ. ಇದನ್ನೆಲ್ಲನೂ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಯರ್ ನಾನೇ ಈ ವಿಡಿಯೋನ ನೋಡಿದಾಗ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಯಾಕಂದರೆ ಆವಾಗ ಇನ್ಯಾವ್ಯಾವ ಥರ ಲೈಕ್ ಇನ್ಯಾವ ಎಕ್ಸ್ಟ್ರಾ ಜನ ಬಂದಿರ್ತಾರೆ ಅಥವಾ ಯಾರೆಲ್ಲ ಮೈನಸ್ ಆಗಿರ್ತಾರೆ ಅದನ್ನೆಲ್ಲ ನೋಡೋಕ್ಕೆ ಒಂದು ರೀತಿ ಚೆನ್ನಾಗಂತ ಅನಿಸುತ್ತೆ. ಸೊ ಈ ರೀತಿ ವ್ಲಾಗರ್ಗಳಾಗಿರೋದಕ್ಕೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ನಮ್ಮ ವೀಡಿಯೋಗಳನ್ನು ನಾವೇ ಕೆಲವೊಂದು ಬಾರಿ ನೋಡ್ಕೋಬಹುದು. ಆ್ಯಂಡ್ ಎಷ್ಟೋ ವಿಚಾರಗಳನ್ನು ಮೆಲ್ಕು ಹಾಕ್ಬೋದು, ವಾಪಸ್ ರಿವೈಂಡ್ ಮಾಡ್ಬೋದು. ಆ್ಯಂಡ್ ನಾವಂತೂ 3 ಜನ, ಆ್ಯಕ್ಚುಲಿ ಈ ಸತಿ ನಾವು 3 ಜನ ಆಯಿತಾ. ಕಲಾನೂ ಪಾಪ ಅವರು ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಅಕ್ಕನೂ ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಹಾಗಾಗಿ ಲಿಟ್ರಲಿ ದೇ ಆರ್ ಬ್ಯುಸಿ ಅಂತಲೇ ಹೇಳ್ಬೋದು. ಎಲ್ಲನೂ ಅಕ್ಕ ಮಸಾಲೆ ಮಟನ್ ಸಾಂಬಾರಿಗೆ ಎಲ್ಲ ಇಟ್ಟು ರೆಡಿ ಮಾಡಿಕೊಟ್ಟು ಆಮೇಲೆ ಪಾಪ ಅವರು ಹೋಗಿದ್ದು. ಪೂಜೆ ಆಗೋಷ್ಟೊತ್ತಿಗೆ 12 ಗಂಟೆ ಆಗೋಯಿತು. 12 ಗಂಟೆವರೆಗೂ ಪಾಪ ಅವರಿದ್ದರು. 12 ಗಂಟೆ ಪೂಜೆ ಆದಮೇಲೆ ಮರಿ ಹೊಡಿಯೋದು. ಸೊ ನಾನು ಅದು ಏನಂದರೆ ವಿಡಿಯೋ ಮಾಡೋದು ನನಗೆ ಆ್ಯಕ್ಚುಲಿ ಈ ಥರ ಎಲ್ಲ ಬಂದಾಗ ವಿಡಿಯೋ ನೋಡಿ ನಾನು ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತೀನಿ. ಸೊ ಇದನ್ನು ಹೋಗಿ ವಿಡಿಯೋ ಮಾಡಬೇಕಂದ್ರೆ ನಂಗೆ ಒಂಥರ ಮುಜುಗರ ಅನಿಸುತ್ತೆ. ಬಿಕಾಸ್ ಇವರೆಲ್ಲರೂ ನಮ್ಮ ರಿಲೇಷನ್ಸ್ ಅಲ್ವಾ, ಏನಾದರೂ ಅನ್ಕೊಬಿಡ್ತಾರಾ ಅಂತ ಹೇಳಿ ಒಂಥರ ಮುಜುಗರ ನನಗೆ. ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿ ಮರಿ ಎಲ್ಲ ಹೊಡಿತಾರಲ್ಲ ಅದೆಲ್ಲ ಹಾಕಬಾರ್ದು. ನಮಗೆ ವೈಟಿ ಸ್ಟುಡಿಯೋದಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಆದರೆ ಕುರಿ ಈ ಸತಿ ನೀರು ಹಾಕಿದ ತಕ್ಷಣವೇ ಒಂದು ರೀತಿ ವರ ಕೊಟ್ಬಿಡ್ತು ಗೊತ್ತಾ. ಅದನ್ನು ನಾನು ನಮ್ಮ ಯಜಮಾನ್ರಿಗೆ ಕೊಟ್ಟೆ ಫೋನು, ರೀ ವಿಡಿಯೋ ಮಾಡಿಕೊಡ್ರಿ ಅಂತ. ಅವ್ರಿಗೆ
ಈ ಥರ ಅವ್ರ ಫ್ಯಾಮಿಲಿ ಎಲ್ಲ ಇದ್ದರೆ ಅವ್ರ ವಿಡಿಯೋ ಎಲ್ಲ ಮಾಡೋದಿಲ್ಲ, ಆ್ಯಕ್ಚುಲಿ ಮೊದಲೇ ಮಾಡೋದಿಲ್ಲ. ಇನ್ನು ಅವ್ರ ಫ್ಯಾಮಿಲಿ ಜೊತೆ ಇದ್ದಾರೆ ಅಂದರೆ ಇದ್ದಿದ್ದು ನೋ ಚಾನ್ಸ್ ಅಂತ ಹೇಳ್ಬೋದು. ನಾನು ರಿಕ್ವೆಸ್ಟ್ ಮಾಡಿರಿ ಪ್ಲೀಸ್ ರೀ ಒಂದೇ ಒಂದು ಬೈಟು ಅದು ಕುರಿದು ತೆಗೀರಿ ಪ್ಲೀಸ್ ಅಂತ ಹೇಳಿ ಲಿಟ್ರಲಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಆಮೇಲೆ ಅವರು ಓಕೆ ಅಂತ ಹೇಳಿ ವಿಡಿಯೋ ಮಾಡಿದ್ರು. ಅದು ರಾ ಕ್ಲಿಪ್ಪಿಂಗ್ ಹಾಗೇ ಹಾಕ್ತೀನಿ, ನೋಡ್ತಾ ಇರಿ. ಲೈಕ್ ಹಾಕಿದ ತಕ್ಷಣ ಹಾಗೇ ವರ ಕೊಟ್ಬಿಡ್ತು. ಅಂದರೆ ಈ ಸಲ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡ್ತಾ ಇರೋದು ನಮ್ಮ ವನದೇವರಿಗೆ ಅದು ಬಹಳ ಪ್ರೀತಿಯುಕ್ತವಾಗಿ ಇಷ್ಟ ಆಗಿ ದೇವರು ಕರುಣಿಸಿದ್ದಾರೆ ಅಂತ ಅನ್ಕೋಬೋದು. ಸೊ ಯಾಕೆ ಈ ಹಬ್ಬ ಮಾಡ್ತಾರೆ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ಆಯಿತಾ. ನಮ್ಮ ವಂಶಸ್ಥರು ನಮ್ಮ ಹಳ್ಳಿಗಳಲ್ಲಿ ಈ ಥರ ಪದ್ಧತಿಗಳು ಬಹಳನೇ ಇದೆ. ಒಬ್ಬೊಬ್ಬರ ಕಡೆ ಒಂದೊಂದು ಥರ ಮಾಡ್ತಾರೆ. ಸೊ ನಮ್ಮ ಕಡೆ ನಾವು ಈ ಥರ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಹಂಚ್ಕೋಬೇಕು ನಾನು. ಆ್ಯಕ್ಚುಲಿ ನನ್ನ ಕೈಲಿ ಜಾಸ್ತಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೆ ಇನ್ನೂ ಸ್ವಲ್ಪ ರೆಸ್ಟ್ ತೊಗೋತಾ ಇರೋದ್ರಿಂದ ಜಾಸ್ತಿ ಹೊತ್ತು ಕೂತ್ಕೊಂಡಿರೋಕ್ಕಾಗ್ತಾಯಿಲ್ಲ, ಜಾಸ್ತಿ ಹೊತ್ತು ನಿಂತ್ಕೊಂಡಿರೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ನಿದ್ದೆ ಬರ್ತಾಯಿದೆ, ಐಮ್ ಜಸ್ಟ್ ಸ್ಲೀಪಿ ಥರ ಅನ್ನಿಸ್ತಾ ಇದೆ. ಆದ್ರೂ ನಾವು ಏನು ಪೂಜೆಗೆ ಹೋಗಿದ್ನಲ್ಲ ಅಲ್ಲಿ ನನಗೆ ಒಂದು ಸ್ವಲ್ಪನೂ ನಿದ್ದೆ ಬರೋದಾಗಿರ್ಬೋದು, ಯಪ್ಪ ಟಯರ್ಡ್ ಆಯಿತು ಆ ಥರ ಏನೂ ಅನ್ನಿಸ್ಲಿಲ್ಲ ಗೊತ್ತಾ. ಲಿಟ್ರಲಿ ಐ ಆಮ್ ಎಂಜಾಯಿಂಗ್ ದ ಡೇ. ನನ್ನ ಕೈಲಿ ಆಗುತ್ತೋ ಇಲ್ವೋ ಮಾಡೋಣ ಅಂತ ಹೇಳಿ. ಆ್ಯಂಡ್ ಈ ಸತಿ ನಮ್ಮ ಮಹಾಲಕ್ಷ್ಮಿನೂ ಪಾಪ ಮುದ್ದೆ ಎಲ್ಲ ಮಹಾಲಕ್ಷ್ಮಿನೇ ತೋಳಿಸಿದ್ಲು. ಯಾಕಂದರೆ ಸಂಧ್ಯಾಕ್ಕವ್ರ ಪಾಪ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಹೊರಟು. ಮಹಾಲಕ್ಷ್ಮಿ ಅಂದರೆ ನಮ್ಮ ಕಲಾ ಇದ್ದಾಳಲ್ವ, ಕಲಾ ಅವರ ಕೋ ಸಿಸ್ಟರ್. ಇವಾಗ ನಾನು ಸಂಧ್ಯಕ್ಕ ಹೇಗೆ ಕೋ ಸಿಸ್ಟರ್ಸು, ಸೊ ಅವರಿಬ್ರು ಒಂಥರ ಕೋ ಸಿಸ್ಟರ್ಸು. ಸೊ ಪಾಪ ಈ ಸತಿ ಮಹಾಲಕ್ಷ್ಮಿ ಮುದ್ದೆ ಎಲ್ಲ ತೋಳಿಸ್ತಾಯಿದ್ರು. ಅವ್ರು ಬಂದುಬಿಟ್ಟು ಚಿತ್ರದುರ್ಗದವರು. ಅಂದರೆ ನಾವು ಅವ್ರ ಮದುವೆಗೆಲ್ಲ ಹೋಗಿದ್ವಿ. ಬಟ್ ಆವಾಗ ನಾನು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಿರ್ಲಿಲ್ಲ. ಇಲ್ಲ ಅಂದಿದ್ರೆ ನಾನು ಆಗಲೂ ವೀಡಿಯೋನ ಶೇರ್ ಮಾಡ್ತಾಯಿದ್ದೆ. ಸೊ ಈಗ ಪೂಜೆಗೆ ಎಲ್ಲನೂ ರೆಡಿ ಮಾಡ್ತಾಯಿದ್ದಾರೆ. ಸೊ ಈಗ ಪೂಜೆ ಎಲ್ಲ ಆದಮೇಲೆ ಎಲ್ರಿಗೂ ಒಂದು ಕಡೆಯಿಂದ ಮಂಗಳಾರತಿ ಕೊಡ್ತಾರೆ. ಆ್ಯಂಡ್ ಈ ಸತಿ ಜನ ಎಲ್ಲರೂ ಬಂದಿದ್ದರು, ಅದರಲ್ಲೂ ಕೆಲವೊಬ್ಬರು ಮಿಸ್ ಆಗಿದ್ದರು. ನಮ್ಮ ಯಜಮಾನ್ರವರ ದೊಡ್ಡಣ್ಣ ರಮೇಶ್ ಅಣ್ಣ ಆಗಿರಬಹುದು. ಆ್ಯಂಡ್ ಪೂಜಕ್ಕನೂ ಈ ಸತಿ ಬರೋಕ್ಕಾಗಲಿಲ್ಲ. ಸೊ ಅದೇ ಹೇಳ್ತಾಯಿದ್ರು, ಅವರಿಬ್ಬರು ಮಿಸ್ ಆಗಿತ್ತಲ್ಲ, ಚೆನ್ನಾಗಿರ್ತಿತ್ತು ಬರ್ತಾ ಇದ್ದಿದ್ರೆ ಅಂತ ಹೇಳಿ. ಆ್ಯಂಡ್ ಇನ್ನೂ ಒಂದಷ್ಟು ಜನ ಬಹಳಷ್ಟು ಜನ ಮಿಸ್ ಆಗಿದ್ದರು. ನಮ್ಮ ಯಜಮಾನ್ರವರ ಅಣ್ಣಂದರು ಇನ್ನೂ ಒಬ್ಬರು ಮಿಸ್ ಆಗಿದ್ದರು. ಆಮೇಲೆ ನಮ್ಮ ಕೋ ಸಿಸ್ಟರ್ಸು ಅಷ್ಟೇ ಒಂದು 2-3 ಜನ ಮಿಸ್ ಆಗಿದ್ದರು. ಬಟ್ ಎಲ್ರಿಗೂ ಒಂದೇ ಥರ ಇರುತ್ತೆ ಅನ್ನೋದಕ್ಕೆ ತಪ್ಪಾಗುತ್ತೆ. ಅವರವರ ಪರಿಸ್ಥಿತಿ. ಮೇ ಬಿ ನನಗೆ ಲಾಸ್ಟ್ ಮಂತ್ ಆದಂತಹ ಸರ್ಜರಿ ಈ ಮಂತ್ ಆಗಿದ್ದಿದ್ರೆ ನಾವಿಬ್ಬರೂ ಅಬ್ಸೆಂಟ್ ಆಗಿಬಿಡ್ತಾ ಇದ್ವಿ. ಹಾಗೆ ಪರಿಸ್ಥಿತಿಗಳು ನಮಗೆ ಈ ಹಬ್ಬಕ್ಕೆ ಬರಬೇಕು ಅಂತ ಇತ್ತು. ಸೊ ಲಾಸ್ಟ್ ಮಂತು ನನಗೆ ಸರ್ಜರಿ ಆಯಿತು. ಮೇ ಬಿ ದಿಸ್ ಮಂತ್ ಏನಾದರೂ ಆಗಿದ್ದಿದ್ರೆ ನಾವು ಈ ಹಬ್ಬಕ್ಕೆ ಅಟೆಂಡ್ ಆಗೋಕ್ಕೂ ಆಗ್ತಿರ್ಲಿಲ್ಲ, ಪೂಜೆಗೆ ನಾವು ಇರ್ತಾನೂ ಇರಲಿಲ್ಲ. ಬಟ್ ಪರ್ಯಂತನೂ ಸ್ವಲ್ಪ ಮಿಸ್ ಆಗಿದ್ದು ತುಂಬಾ ಬೇಜಾರಾಯಿತು. ಅವ್ನಿಗೆ ಈ ಥರ ಎಲ್ಲ ತುಂಬ ಇಷ್ಟ. ಕಳೆದ ಬಾರಿದು ವೀಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೋಡೋಂಗಿದ್ರೆ ನೋಡಿ ಆಯಿತಾ. ನೀವು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಸತಿ ಪರ್ಯಂತು ಎಕ್ಸಾಮ್ ಇದ್ದಿದ್ದರಿಂದ ನಾನು ಅವನಿಗೆ ರಜಾ ಹಾಕ್ಸಿಲ್ಲ. ಎಕ್ಸಾಮ್ ಇಲ್ಲ ಅಂದಿದ್ದರೆ ನಾನು ರಜಾ ಹಾಕಿಸ್ತಿದ್ದೆ, ತುಂಬ ಚೆನ್ನಾಗಿರ್ತಾಯಿತ್ತು ಅವನಿಗೂ ನೋಡೋಕ್ಕೆ ಅಂತ ಹೇಳಿ. ಬಟ್ ಎಕ್ಸಾಮ್ಸ್ ಇರೋದ್ರಿಂದ ಕಳ್ಸೋಕ್ಕೆ ನನಗೂ ಒಂಥರ ಬೇಜಾರಾಗ್ತಾಯಿತ್ತು. ಬಟ್ ಸ್ಟಿಲ್ ಇಟ್ಸ್ ಓಕೆ. ವಿಡಿಯೋ ನೋಡ್ತಾನಲ್ವ, ನಾನು ವೀಡಿಯೋಸ್ ಎಲ್ಲ ತೋರಿಸ್ದೆ. ಅವನು ಖುಷಿಯಿಂದ ಮಮ್ಮಿ ಹಿಂಗೆಲ್ಲ ಮಾಡಿದ್ರ ಮಮ್ಮಿ, ನಾನು ಕರ್ಕೊಂಡು ಹೋಗ್ಬೇಕು ಮಮ್ಮಿ ನೀನು ಅಂತ ಎಲ್ಲ ಹೇಳ್ತಾ ಇದ್ದ. ನಾನು ಅದಕ್ಕೆ ಸರಿ ಈ ಸತಿ ಚೆನ್ನಾಗಿ ಓದಬೇಕು ನೀನು, ಆವಾಗ ನೆಕ್ಸ್ಟ್ ಇಯರು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದೆ. ಅದಕ್ಕೆ ಅವನು ಸರಿ ಮಮ್ಮಿ ಆಯಿತು ಮಮ್ಮಿ ಅಂತ ಹೇಳಿ. ಸೊ ಹಾಗೆ ಎಲ್ಲರ ಪರಿಸ್ಥಿತಿ ಒಂದೇ ಥರ ಇರುತ್ತೆ, ಎಲ್ರಿಗೂ ಅನುಕೂಲ ಇರುತ್ತೆ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರು ಪೂಜೆಗಳನ್ನು ಮಾಡ್ತಾರೆ, ಅಥವಾ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರು ಇರ್ತಾರೆ. ಸೊ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ, ಕೇಳೋಕ್ಕೂ ಆಗೋದಿಲ್ಲ. ಸೊ ನಾನು ಆಗಲೇ ಹೇಳ್ದಾಗೆ ನನ್ನ ಪುಣ್ಯ ನನಗೆ ಲಾಸ್ಟ್ ಮಂತು ಆಯಿತು. ಬಟ್ ಈ ಮಂತ್ ಆಗಿದ್ದಿದ್ರೆ ನನಗೂ ಕಷ್ಟ ಆಗ್ತಿತ್ತಲ್ವ. ಹಾಗಾಗಿ ಸೊ ನಾನು ಆಗಲೇ ಹೇಳಿದ್ನಲ್ವ, ಕುರಿ ನೋಡಿ ಹಾಕಿದ ತಕ್ಷಣ ನಮ್ಮ ಯಜಮಾನ್ರು ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದು 2 ಸೆಕೆಂಡ್ಸ್ಗೆ ಅದು ಎಷ್ಟು ಚೆನ್ನಾಗಿ ವರ ಕೊಡ್ತು ಅಂತ ನೋಡಿ ಎಲ್ಲರೂ ತುಂಬ ಖುಷಿಯಾದರು. ಯಾಕಂದರೆ ಲಾಸ್ಟ್ ಇಯರು ಲಿಟ್ರಲಿ ತುಂಬ ವೆಯ್ಟ್ ಮಾಡಿದ್ವಿ ನಾವು, ವರನೇ ಕೊಡಲಿಲ್ಲ. ಎಲ್ಲರೂ ನೀರನ್ನು ಹಾಕಿದ್ವಿ, ವರನೇ ಕೊಡಲಿಲ್ಲ ಫ್ರೆಂಡ್ಸ್. ಅಷ್ಟು ಟೈಮ್ ಆಯಿತು ಲಾಸ್ಟ್ ಇಯರು. ಬಟ್ ಈ ಸತಿ ಪೂಜೆ ಆಗಿದ ತಕ್ಷಣವೇ ದೇವರು ವರ ಕೊಟ್ಟರು. ಸೊ ಈಗ ದೇವ್ರಿಗೆ ದೀಪಗಳೆಲ್ಲ ಬೆಳಗ್ಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿರಲ್ವಲ್ಲ ಯಾರೂ, ಎಲ್ಲರೂ ಲಿಟ್ರಲಿ ಹೊಟ್ಟೆ ಹಸ್ತಿರುತ್ತೆ ಎಲ್ಲರಿಗೂ. ಸೊ ನೋಡಿ ಈ ಡಬ್ಬಿ ಫುಲ್ ನಾನು ಪಲಾವ್ ತಗೊಂಡೋಗಿದ್ದೆ, ಫುಲ್ ಖಾಲಿಯಾಗಿ. ಪಾಪ ಇನ್ನೂ ಒಂದಷ್ಟು ಜನ ಕೆಲವರು ಪಲಾವ್ ಇದೆಯಾ ಅಂತ ಕೇಳಿದರು. ಅದಕ್ಕೆ ನಾನು ಹೇಳ್ತಾ ಇದ್ದೆ ನೆಕ್ಸ್ಟ್ ಇಯರ್ ಆಯಿತು ಫುಲ್ಲು ಒಂದು ತಪ್ಪಲೆ ತುಂಬ ಮಾಡ್ಕೊಬರ್ತೀನಿ ಆಯಿತು ಅಂತ ಹೇಳಿ. ಅದಕ್ಕೆ
ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ನೀನು ತಪ್ಪಲೆ ತುಂಬ ಮಾಡ್ಕೊಬಾ, ಅವರೆಲ್ಲ ಏನು ಮಾಡ್ಕೊಬರೋದು ಬೇಡ ಅಂತ ಹೇಳಿ ಸುಮ್ಮನೆ ಕಾಮಿಡಿಗೆ. ಸೊ ಇಲ್ಲಿ ಏನಂದರೆ ಅವ್ರ ಮನೇಲಿ ನಮ್ಗೆ ಹಾಕ್ತಾರೆ, ನಮ್ಮ ಮನೇಲಿ ಏನು ಮಾಡಿರ್ತೀವೋ ಅದು ನಾವು ಕೊಡ್ತೀವಿ, ಚೆನ್ನಾಗಿ ಅಂತ ಅನಿಸುತ್ತೆ. ಈ ಥರ ಯಾವಾಗಲೂ ಒಟ್ಟಾಗಿ ಸೇರೋದಿಲ್ಲ, ಮನೇಲಿ ಮಾಡ್ಕೊಂಡು ತಿನ್ನೋದು ಇದ್ದೇ ಇರುತ್ತೆ. ಸೊ ಇನ್ನು ಪಲಾವೆಲ್ಲ ಕೇಳ್ತಾ ಇದ್ರಲ್ವ, ನಾನು ಬೇರೆ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ, ಲಿಟ್ರಲಿ ನಂಗೆ ಸುಸ್ತಾಗ್ತೈತೆ ಅಂತ ಹೇಳಿ ನಾನು ಕುತ್ಕೊಂಡು ಹಾಗೇ ಊಟ ಮಾಡಿದೆ. ಆಮೇಲೆ ಸಂಧ್ಯಾಕ್ಕ ಬಂದುಬಿಟ್ಟು ಚಿತ್ರಾನ್ನ ಮಾಡಿದರು. ವರ್ಷ ನಮ್ಮ ಸಂಧ್ಯಾಕ್ಕ ಚಿತ್ರಾನ್ನ ಮಾಡ್ತಾರೆ. ಯಾಕೆ ಗೊತ್ತಾ, ವೈಟ್ ರೈಸ್ ತೊಗೊಬರ್ತಾರೆ, ಗೊಜ್ಜಿರುತ್ತಾ, ಯಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೋಬೋದು. ಆದರೆ ಪಲಾವ್ ಆದರೆ ನಾವು ಏನಕ್ಕೂ ತಗೊಳಕ್ಕಾಗೋದಿಲ್ಲ. ಬಟ್ ಅನ್ನ ಇನ್ ಕೇಸ್ ಮಿಕ್ತು ಅಂದರೆ ನಾವು ಅದನ್ನು ಮುದ್ದೆಗೂ ಹಾಕಿ ಅಲ್ಲೇ ಮುದ್ದೆನೂ ಸಹ ಮಾಡ್ಬೋದು ಅಂತ ಹೇಳೋ ಅನ್ನೋ ಐಡಿಯಾ. ಸೊ ನನಗೆ ಪಲಾವ್ ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ. ಸೊ ಹಾಗಾಗಿ ಇನ್ನು ಇಲ್ಲಿ ನೋಡಿ ರಮೇಶ್ ಅಣ್ಣ ಅವ್ರ ಮಗ ಜಶಿನೂ ಬಂದಿದ್ದಾನೆ. ಅಮೃತ ಬರಲಿಲ್ಲ ಈ ಸತಿ, ಮೇ ಬಿ ಅವನು ಊರಲ್ಲಿದ್ದ ಅಂತ ಅನಿಸುತ್ತೆ. ಸೊ ಇವಾಗ ನೋಡಿ 3 ಈ ಕಡೆ ಏನು ಫಸ್ಟಲ್ಲಿ ಇದೆಯಲ್ಲ ಅದು ನಮ್ಮದು ಮುದ್ದೆ ಮಾಡೋದು. ಸೊ ನಾಗಕ್ಕ ಆಲ್ರೆಡಿ ಮುದ್ದೆಗಿಟ್ಟಿದ್ದಾರೆ. ನಾಗಕ್ಕ ಅಂದರೆ ನಮ್ಮ ಯಜಮಾನ್ರವರ ಅಕ್ಕ. ಸೊ ಅವರು ಮುದ್ದೆಗಿಟ್ಟಿದ್ದಾರೆ. ಸೊ ನನ್ನ ಕೈಲಿ ಆಗಲ್ಲ ಅಂತ ಗೊತ್ತಲ್ವ. ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ, ಲೈಕ್ ಕಲ್ಸೋದಾಗಿರ್ಬೋದು, ಕೋಲ್ಗಳನ್ನು ಇಡೋದು ಅಥವಾ ಬಡಿಸೋದು ಆ ಥರ ಮಾಡ್ತಾಯಿದ್ದೆ. ಸೊ ಇವಾಗ ನೋಡಿ ಆ ಕಡೆ ಇರೋದು ನಮ್ಮ ಜಯಮ್ಮ ಅವ್ರದ್ದು. ಜಯಮ್ಮ ನೋಡಿ ಹಾಕ್ತೀನಿ ನಾನು ಮುದ್ದೆ ತೋಲ್ಸೋದೆಲ್ಲ. ಜಯಮ್ಮಂಗೆ ತುಂಬ ಇಷ್ಟ ವೀಡಿಯೋದಲ್ಲಿ, ಯಾಕಂದರೆ ಜಯಮ್ಮ ಅಂದರೆ ನಮ್ಮ ಕೋ ಸಿಸ್ಟರ್ಸ್ ಆಯಿತಾ, ಅಂದರೆ ನಮ್ಮ ಯಜಮಾನ್ರವರ ಕಸಿನ್ ಬ್ರದರ್ಸ್ ಇರ್ತಾರಲ್ಲ ಅವ್ರ ವೈಫು. ಸೊ ನಮ್ಮ ಜಯಮ್ಮ ಅಂತೂ ಡೈಲಿ ವೀಡಿಯೋಸ್ ನೋಡ್ತಾರೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ. ಇಲ್ಲಿ ನೋಡಿ ನಮ್ಮ ತಿಪ್ಪುರಮ್ಮನು, ಆಮೇಲೆ ನಮ್ಮ ಯಜಮಾನ್ರವ್ರ ಅಕ್ಕ ಪೂಜಕ್ಕ ಅಂತ ಹೇಳ್ಬಿಟ್ಟು ಇವರು ನಮ್ಮ ಯಜಮಾನ್ರವರ ದೊಡ್ಡಕ್ಕ ಇವರು. ಸೊ ಇವರಿಬ್ಬರು ಆಲ್ರೆಡಿ ಅವ್ರ ಮುದ್ದೆ ತೋರಿಸ್ಕೊತಾ ಇದ್ದಾರೆ. ನಮ್ಮ ನಾಗಕ್ಕ ನಮ್ಮದು ಇದು ಹುಕ್ಕು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಬಂದಮೇಲೆ ಅದಕ್ಕೂ ಮುದ್ದೆ ತೋರಿಸ್ಬೇಕು ಅಂತ ಹೇಳಿ ಇವಾಗ ನಾನು ನೋಡಿ ಮುದ್ದೆಗೆ ಆ ಕಡೆ ತೋಳಿಸಿ ಇಡ್ತಾರೆ. ಸೊ ಇಟ್ಟಿದ್ದಾರೆ ನೋಡಿ ನಾಗಕ್ಕ ಆಲ್ರೆಡಿ. ನಾಗಕ್ಕ ಸಂಧ್ಯಕ್ಕ ಇಬ್ಬರು ಸೇರಿಕೊಂಡು ಮುದ್ದೆಗೆ ತುಳಸಿ ಇಟ್ಟರು. ಸೊ ಅಕ್ಕ ಹೋಗಿ ಮನೇಲಿ ಸ್ವಲ್ಪ ರೈಸ್ ಎಲ್ಲ ಮಾಡಿಕೊಂಡು ತೊಗೊಂಡು ಬಂದು ಅವರು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದರು. ಸೊ ನಾನಿಲ್ಲಿ ಮಟನ್ಗೆ ಅದು ಸಾಂಬಾರು ಪುಡಿ ಮಸಾಲೆ ಎಲ್ಲ ಹಾಕ್ತಾ ಇರ್ತಾರಲ್ಲ, ಸೊ ಅದನ್ನು ನಾನು ಕಲಿಸ್ತಾ ಇದ್ದೆ. ಯಾಕಂದರೆ ನಮ್ಮ ಕೈಲಿ ಆದಷ್ಟು ನಾವು ಮಾಡಬೇಕು. ಯಾಕಂದರೆ ದೇವ್ರಿಗೆಲ್ಲ ಮಾಡ್ತಾ ಇರೋದು. ಆಗಿಲ್ಲ ಅಂತ ಕುತ್ಕೊಳ್ಳೋದಕ್ಕಿಂತ ನಮ್ಮ ಕೈಲಿ ಇಲ್ಲ ಅಕ್ಕ ನಾನು ಇಷ್ಟ ಆದರೂ ಮಾಡ್ತೀನಿ ಅಂತ ಹೇಳಿ ಒಂದು ಸ್ವಲ್ಪನಾದರೂ ನಾವು ಮಾಡಬೇಕು. ಅದು ನಾವು ಹಾಕೋಂಥ ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ ನಮ್ಮದಿಲ್ಲಿ 2 kg ಮಟನ್ ಬೇಯ್ತಾ ಇದೆ. ಸೊ ಬಟ್ ಈ ಸಲ ಮಟನ್ ಮಾತ್ರ ಬೇಯ್ತು 3:30ವರೆಗೂ ಬೆಂದಿದ್ದೇ ಆಗೋಯಿತು. ಅಂದರೆ ಅಷ್ಟು ಬೇಯಬೇಕು ಅಂತ ಅನ್ನಿಸ್ತಿತ್ತು. ಸೊ ಒಬ್ಬೊಬ್ಬರು ಅವ್ರವ್ರದ್ದೇ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ದೇ ಆರ್ ಬ್ಯುಸಿ ಇನ್ ದೇರ್ ವರ್ಕ್. ಮಹಾಲಕ್ಷ್ಮಿ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿ ಬ್ಲೂ ಕಲರ್ ಬ್ಲೌಸು, ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿರೋದು ಮಹಾಲಕ್ಷ್ಮಿ. ಅಂದರೆ ನಮ್ಮ ಯಜಮಾನ್ರಿದ್ದಾರಲ್ವ ಅವ್ರ ಅಣ್ಣನ ಮಕ್ಕಳ ಹೆಂಡ್ತಿರು. ಅಂದರೆ ನನಗೆ ಸೊಸೆಯರಾಗಬೇಕು, ಬಟ್ ನಾವು ಆ ಥರ ಇಲ್ಲ, ಲೈಕ್ ಕೋ ಸಿಸ್ಟರ್ಸ್ ಥರನೇ ನಾವು ಆ ಥರನೇ ಅನ್ಕೋತೀವಿ. ಸೊ ಈ ಸತಿ ಪಾಪ ಮುದ್ದೆ ಎಲ್ಲ ಮಹಾಲಕ್ಷ್ಮಿನೇ ತೋಳಿಸಿದ್ದು, ನನ್ನ ಕೈಲಿ ಆಗಲ್ವಲ್ಲ, ಅಕ್ಕನೂ ಬೇರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ. ಆ್ಯಂಡ್ ಹೊಸ ಸೀರೆ ಹಾಕ್ಕೊಳ್ಳೋಣ ಅಂತ ಹೇಳಿ ತೆಗೆದೆ. ಬಟ್ ನನಗೆ ಅದು ಯಾಕೋ ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ. ಸರಿ ಇದು ಸ್ವಲ್ಪ ಮಂದ ಇದೆ, ಕೂತ್ಕೊಳ್ಳೋಕ್ಕೆಲ್ಲ ಇದ್ದೊಳಗೆ ಸರಿ ಹೋಗುತ್ತೆ ಅಂತ ಹೇಳಿ ಇದನ್ನೇ ಹಾಕ್ಕೊಂಡೆ. ಹೇಗೆ ಕಾಣ್ತಾ ಇದ್ದೀನಿ ನನ್ನ ಸಾರಿ, ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಅದನ್ನು ಸಹ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲರೂ ಈ ಥರ ಒಟ್ಟಿಗೆ ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಇದೆಯಲ್ಲ ಮಜಾ, ಆಹಾ. ನೆಕ್ಸ್ಟ್ ಇಲ್ಲಿ ಹೋಗೋಣ ಅಂದರೂ ಯಾರೂ ಬರೋಲ್ಲ ಆಯಿತಾ. ಹೋದರೆ ನಾನು ಮತ್ತು ಸಂಧ್ಯಾಕ್ಕ ಇಬ್ಬರೇ ಹೋಗಬೇಕು. ಇಲ್ಲ ಬಿಟ್ಟರೆ ಬರೋಂಗಿದ್ರೆ ಬರ್ತಾರೆ, ಇಲ್ಲಾಂದರೆ ಅದು ಇಲ್ಲ. ಅದೇ ನಾವು ಈ ಥರ ಒಟ್ಟಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲ ಫ್ಯಾಮಿಲಿಗಳಿಂದನೂ ಬರ್ತಾರೆ ಅಂತ ಅಂದಾಗ ನೋಡಿ ಎಲ್ಲ ಕಡೆ ತಾರ್ಪಲ್ಗಳನ್ನು ಕಟ್ಕೊಂಡು ಅವ್ರವ್ರದ್ದು ಮನೆ ಅಡುಗೆಗಳನ್ನು ಮಾಡ್ತಾ ಇರೋದು ನೋಡ್ಲಿಕ್ಕೆ ಎಷ್ಟು ಖುಷಿ ಅಂತ ಅನಿಸುತ್ತೆ ಮಣಿಗೆ ಎತ್ತಿಟ್ಟು ಟಾಟಕ್ಕೆ ಆ ಮಣಿಗೆ ಒಪ್ಪಿಸ್ಬಿಟ್ಟಮ್ಮ ನೋಡಿದ್ರಲ್ಲ ರಾ ಕ್ಲಿಪ್ಪಿಂಗ್ಸ್ ಹಾಕಿದರೆ ಯಾವ ರೇಂಜಿಗೆ ಅಲ್ಲಿ ಗಿಜಿ ಗಿಜಿ ಕೇಳಿಸ್ತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ಯಾಕಂದರೆ ಆ ಥರ ವಾಯ್ಸ್ನ ಕೇಳಬೇಕಂದ್ರೆ ಸ್ವಲ್ಪ ಎಲ್ಲರೂ ಮಾತಾಡೋದ್ರಿಂದ ಒಂದು ರೀತಿ ಗಿಜಿ ಗಿಜಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ಒಂದು ಬೈಟ್ ಮಾತ್ರ ನಾನು ಹಾಗೇ ಹಾಕಿದ್ದೀನಿ. ಸೊ ಎಲ್ಲನೂ ಹಾಗೆ ಹಾಕಿದರೆ ಡೆಫಿನೆಟ್ಲಿ ನೀವು ಎಲ್ಲ ಸ್ಕಿಪ್ ಮಾಡಿನೇ ನೋಡ್ತಾ ಇದ್ರಿ. ಆ್ಯಂಡ್ ಈಗ ನಮ್ಮದಿದು ಮಟನ್ ಸಾರು ನಾನೇನು ತೋರಿಸ್ತಾ ಇದ್ದೀನಲ್ಲ, ನಮ್ಮ ಮಟನ್ ಸಾರು ಲಿಟ್ರಲಿ
ತುಂಬ ಚೆನ್ನಾಗಾಗಿತ್ತು. ನನಗೇನೆ ನನ್ನ ಮೇಲೆ ಪ್ರೌಡ್ ಫೀಲ್ ಆಗ್ತಾಯಿತ್ತು. ಒಂದು ಸಂಧ್ಯಕ್ಕೆ ಹೇಳ್ತಾಯಿದ್ರು, ಸಕ್ಕದ ನೋಡಿ ಇಲ್ಲೇನು ಮುದ್ದೆ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಸೊ ನಮ್ಮ ಕಡೆ ಹಳ್ಳಿಗಳಲ್ಲಿ ಅವಾಗೆಲ್ಲನೂ ನಾನು ಮಾಡಿ ಕಳಿಸ್ತಾ ಇದ್ದೆ. ಅವಾಗ ತೋಟ ಮಾಡಬೇಕಾದ್ರೆ ಸಂಧ್ಯಕ್ಕೂ ತೋಟಕ್ಕೆ ಹೋಗ್ಬಿಡೋರಲ್ವಾ. ಸೊ ಮುದ್ದೆ ಮಾಡಿ ಸಾಂಬಾರು ಮಾಡಿ ಅವ್ರು ನಂಚ್ಕೊಳ್ಳೋಕ್ಕೆ ಬೋಂಡ, ಪಾಯಸ, ಅನ್ನ, ಹಪ್ಳ ಎಲ್ಲ ಮಾಡಿ ಕಳಿಸ್ತಾ ಇದ್ದೆ ನಾನು. ಅಷ್ಟೆಲ್ಲ ನಾನು ಮಾಡಿದ್ದೀನಿ. ಮುದ್ದೆ ನೋಡಿ ಇಷ್ಟು ದೊಡ್ಡದ್ರಲ್ಲೂ ಅಷ್ಟೇ ಒಂದು 20-30 ಮುದ್ದೆ ನಾನು ತೋರಿಸಿದ್ದೀನಿ. ಆದರೆ ಇವಾಗ ಅಷ್ಟು ಶಕ್ತಿ ಇಲ್ಲ, ಯಾಕಂದರೆ ಪೇಷಂಟ್ ಆಗಿದ್ದೀನಲ್ವಾ. ಸೊ ಹಂಗಾಗಿ ಇಲ್ಲಾಂದರೆ ಈ ಸತಿ ನಾನೇ ಮುದ್ದೆ ತೋರಿಸ್ತಾ ಇದ್ದೆ. ಸೊ ತೋರಿಸ್ಬೋದು, ಹೆಣ್ಮಕ್ಳು ಅದಕ್ಕೆ ಹೇಳ್ತಾರಲ್ವ, ಹೆಣ್ಮಕ್ಳು ಕಿಚನ್ಗೂ ಸೈ ಹಾಗೆ ಔಟ್ಸೈಡ್ ಮಾಡೋಕ್ಕೂ ಸೈ ಅಂತ ಹೇಳಿ. ಆ್ಯಂಡ್ ಇನ್ನು ಇಲ್ಲಿ ನಮ್ಮ ಯಜಮಾನ್ರು ಸಿಕ್ಕಿರೋದು ಅಪರೂಪ ಗೊತ್ತಾ. ಅಲ್ಲಿ ಬಂದಾಗಿಂದ ಪೂಜೆಗೆ ರೀ 1 ನಿಮಿಷ ಬಾರಿ ವಿಡಿಯೋ ತೊಗೊಳ್ಳೋಣ, ಇರು ಬಂದೆ, ಯಾಕಂದರೆ ಎಲ್ಲರೂ ಸಿಗೋದೇ ಅಪರೂಪ ಅಲ್ವಾ. ಅವ್ರ ಜೊತೆ ಮಾತಾಡ್ಕೋತಾ ಬ್ಯುಸಿಲಿದ್ದರು. ಆ್ಯಂಡ್ ಇಲ್ಲಿ ನೋಡಿ ನಾನೇನು ಹೇಳ್ತಾ ಇದ್ದೆ ಅಂದರೆ, ಏನು ಅಂಕಲ್ ನಿನ್ನ ಕೂದಲೆಲ್ಲ ಕಲರ್ ಆಗಿಬಿಟ್ಟಿದೆ ಅಂತ ನಾನು ಹೇಳಿದ್ರೆ, ಆಂಟಿ ನಂದಲ್ಲ ಆಂಟಿ ನಿಮ್ದಾಗಿರೋದು ನೋಡಿ ಆಂಟಿ ಅಂತ ಹೇಳಿ ನಮ್ಮ ಯಜಮಾನ್ರು ನನ್ನ ರೇಗಿಸ್ತಾ ಇದ್ರು. ಲಿಟ್ರಲಿ ನೀವೇನಾದರೂ ರಾ ವೀಡಿಯೋಸ್ ಹಾಕ್ಬಿಟ್ಟಿದ್ರೆ ನಿಜ ನೀವು ನಗ್ದುಬಿಡ್ತಾಯಿದ್ರಿ, ಅಷ್ಟು ಕಾಮಿಡಿ ಮಾಡ್ತಾಯಿದ್ದು ನಮ್ಮ ಯಜಮಾನ್ರು. ಇನ್ನು ಅವರು ಮಾತಾಡಿಸ್ಕೊಂಡು ಹೊರಟ್ಬಿಟ್ರು, ಕೆಲಸ ಇದೆ ಅಂತ ಹೇಳಿ. ಈಗ ನೋಡಿ ಮಟನ್ ಸಾಂಬಾರೆಲ್ಲ ಆಯಿತು. ಸೊ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಸೊ ನಾನು ಬಳಸ್ತಾ ಇದ್ದೆ, ಅಕ್ಕನೂ ಪಾಪ ಡ್ಯೂಟಿಗೆ ಹೊರಟ್ರು. ಅವ್ರು ಬರೋಷ್ಟೊತ್ತಿಗೆ ನಾವು ಇಲ್ಲಿಂದ ಎಲ್ಲ ತೊಗೊಂಡು ಹೋಗೋಷ್ಟೊತ್ತಿಗೆ ಅವರು ಬಂದರು. ಸೊ ಅವರೆಲ್ಲ ಮನೇಲಿ ಊಟ ಮಾಡಿದರು. ಪಾಪ ಅದು ಮಿಸ್ ಮಾಡ್ಕೊತಾ ಇದ್ವಿ. ಲಾಸ್ಟ್ ಟೈಮ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನಾನು, ಕಲಾ, ಸಂಧ್ಯಾ ಆಂಟಿ, ಲೈಕ್ ಸಂಧ್ಯಕ್ಕ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಅದೊಂಥರ ಖುಷಿ ಅಂತ ಅನ್ಸೋದು. ಬಟ್ ಈ ಸತಿ ನಾನು ನಾಗಕ್ಕ ಇಬ್ಬರೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದು ಒಂಥರ ಬೇಜಾರಂತ ಅನ್ನಿಸ್ತಾ ಇತ್ತು. ಮನೆಗೆ ಹೋದ್ಮೇಲೆ ಪಾಪ ಅವ್ರು ಊಟ ಮಾಡ್ತಾಯಿದ್ರು. ನಾನು ಅದೇ ಅನ್ಕೋತಾ ಇದ್ದೆ. ಫೋನ್ ಮಾಡಿದರು ಕರೆಕ್ಟಾಗಿ ನಾನು ಊಟ ಮಾಡೋ ಟೈಮ್ಗೆ ಅಕ್ಕ. ನಾನು ಹೇಳ್ತಾ ಇದ್ದೆ, ಅಕ್ಕ ನೀವನ್ನೇ ಮಿಸ್ ಮಾಡ್ಕೋತಾ ಇದ್ದೀನಿ ಅಕ್ಕ, ಊಟ ಮಾಡ್ತಾಯಿದ್ದೀವಿ ಬನ್ನಿ ಊಟ ಮಾಡೋಣ ಅಂತ ಹೇಳಿ. ಅದಕ್ಕೆ ಸರಿ ಸಾಯಂಕಾಲ ಬರ್ತೀನಿ, ನಾನು ಊಟ ಮಾಡ್ತೀನಿ, ನೀವು ಬನ್ನಿ ಅಂತ ಹೇಳಿದ್ರು. ಸೊ ಇನ್ನು ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಎಲೆ ಅಡಿಕೆ ಎಲ್ಲ ಹಾಕ್ಕೊಳ್ಳೋರು ಹಾಕ್ಕೊಡ್ತಾ ಇವಾಗ ವಾಪಸ್ ಮನೆ ಕಡೆ. ಸೊ ನಾನು ಈ ಸತಿ ಬುಟ್ಟಿನೂ ತೊಗೊಳ್ಳಿಲ್ಲ, ಬಿಕಾಸ್ ನನಗೆ ಬ್ಯಾಕಿಗೆ ಇಂಜೆಕ್ಷನ್ ಹಾಕಿದಾರಲ್ವ. ಸೊ ಭಾರ ಎಲ್ಲ ಎತ್ತೋ ಹಾಗಿಲ್ಲ, ಹಾಗಾಗಿ ಪಾಪ ನಾಗಕ್ಕನೇ ತೊಗೊಂಡಿದ್ರು. ಸೊ ನೋಡಿ ಎಲ್ಲರೂ ಮನೆ ಕಡೆ ವಾಪಸ್ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಳಗ್ಗೆ ಬರಬೇಕಾದ್ರೆ ಇವ್ರ ಜೊತೆನೇ ಬರಬೇಕಿತ್ತು. ಬಟ್ ನನಗೆ ಸ್ವಲ್ಪ ಮನೇಲೇ ಟೈಮ್ ಆಗಿದ್ದರಿಂದ ನಾನು ಇವ್ರ ಜೊತೆ ಬರೋಕ್ಕಾಗಲಿಲ್ಲ. ಸೊ ಅದಕ್ಕೆ ಗಾಡೀಲಿ ನಮ್ಮ ಯಜಮಾನ್ರ ಜೊತೆ ಬಂದುಬಿಟ್ಟೆ. ಬಟ್ ಇವಾಗ ಅವ್ರಿಲ್ವಲ್ಲ, ಅಣ್ಣ ಆಲ್ರೆಡಿ ಮಗುನ ಕರ್ಕೊಬರೋಕ್ಕೆ ಅಲ್ಲಿ ಹೋಗಿದ್ದಾರೆ, ಲೈಕ್ ಬಸ್ ಸ್ಟ್ಯಾಂಡ್ ಹತ್ರ. ಆಲ್ರೆಡಿ ಪರಿ ಬಂದಿದ್ದಾನೆ ಅಂತಲೂ ಫೋನ್ ಬಂದಿತ್ತು. ಸೊ ನಾವು ಹೋಗೋಷ್ಟೊತ್ತಿಗೆ ಪರಿ ಅಂತ ವೆಯ್ಟ್ ಮಾಡ್ತಾ ಇದ್ದ ಗಾಡೀಲಿ ಕೂತ್ಕೊಂಡು, ಏನು ಇದಕ್ಕೆ ಈ ಥರ ಎಲ್ಲ ಬರ್ತಾ ಇದ್ದಾರಲ್ಲ ಅಂತ ಹೇಳಿ. ಅದಾದಮೇಲೆ ಅವ್ನು ಹೇಳ್ತಾ ಇದ್ದ, ಮಮ್ಮಿ ನನ್ನ ಯಾಕೆ ಕರ್ಕೊಂಡೋಗಲಿಲ್ಲ. ಆಮೇಲೆ ಅವ್ರು ದೊಡ್ಡಮ್ಮನ ಮೇಲೂ ಜಗಳ ಮಾಡ್ತಾಯಿದ್ದೆ, ಯಾಕೆ ದೊಡ್ಡಮ್ಮ ನಾನು ಕರ್ಕೊಂಡೋಗಲಿಲ್ಲ ನೀವು ಅಂತ. ಅದಕ್ಕೆ ಇಲ್ಲ ಬಂಗಾರ, ಬರೋ ವರ್ಷ ಕರ್ಕೊಂಡೋಗ್ತೀನಿ, ಈ ವರ್ಷ ನಿಂಗೆ ಎಕ್ಸಾಮ್ ಇದೆಯಲ್ಲ ಅದಕ್ಕೆ ಅಂತ ಹೇಗೋ ನೈಸ್ ಮಾಡಿದ್ರು ಅವ್ರ ದೊಡ್ಡಮ್ಮ. ನಾನು ಹೇಳಿದ್ರೆ ಕೋಪ ಅವನಿಗೆ. ಅವ್ರ ದೊಡ್ಡಮ್ಮ ನೈಸಾಗಿ ಪರಿ ಹಂಗಲ್ಲ ಕಂದ, ಹಿಂಗೆ ಅಂದರೆ ಕುತ್ಕೊಂಡು ಕೇಳ್ತಾನೆ. ನಾನು ಇಲ್ಲ ಕಣೋ ಹಿಂಗೆ ಅಂದರೆ, ಇಲ್ಲ ನೀನು ಬೇಕಾಗೆ ನಂಗೆ ರಜಾ ಹಾಕ್ಸಿಲ್ಲ ಹೋಗು ಹ್ಞೂ ಅಂತ ಹೇಳಿ ವಾದ ಮಾಡ್ತಾಯಿದ್ದ. ಅಷ್ಟೇ ಅಲ್ವಾ, ಮಕ್ಕಳು ಸಲಿಗೆಯಿಂದ ಇರೋದು ತಾಯಿ ಹತ್ರ ಮಾತ್ರನೇ. ಸೊ ಇನ್ನು ಇವತ್ತೂ ಪಾಪ ಅವನಿಗೆ ಮನೆಗೆ ಬಂದಮೇಲೂ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅವ್ನದು ಎಕ್ಸಾಮ್ ನಡೀತಾ ಇರೋದ್ರಿಂದ ಬಂದ ತಕ್ಷಣವೇ ಕೈಕಾಲು ಮುಖ ತೊಳ್ಕೊತಾನೆ ಇರೋದು, ಊಟ ಮಾಡ್ಕೊತಾನೆ, ಅಥವಾ ಹಾಲು ಕುಡಿದ್ಬಿಟ್ಟು ಮತ್ತೆ ಹೋಮ್ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ. ರಿವಿಷನ್ಸ್ ಕೊಟ್ಟಿರ್ತಾರೆ ಅದನ್ನು ಮಾಡಿಸ್ತಾ. ಸೊ ಅದಕ್ಕೇ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ, ಬಿಕಾಸ್ ಇದು ಆಗಿದ್ದು ಮಂಗಳವಾರ, ಬಟ್ ಇದು ಬರ್ತಾ ಇರೋದು ನಿಮಗೆ ಶನಿವಾರ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಡಿಲೇನೇ ಆಗ್ತಾಯಿದೆ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ನನ್ನ ಕೈಲಿ ಆದಷ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ನನ್ನ ಕೈಲಿ ಆಗಲ್ಲ ಅಂತ ನಾನು ರೆಸ್ಟಲ್ಲೇನೂ ಇಲ್ಲ. ನನ್ನ ಕೈಲಿ ಆದಷ್ಟು ನಾನು ಪ್ರಯತ್ನ ಪಡ್ತಾ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ಹೇಗಿತ್ತು ಇವತ್ತಿನ ವ್ಲಾಗ್, ನಮ್ಮ ವನದೇವರ ಹಬ್ಬದ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಾಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಲೂ ಸಹ ಕೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೊಂದು ವಿಚಾರ ಹೇಳಬೇಕು ಕೊನೆಯದಾಗಿ, ಈ ಸಲ ಅಂತೂ ರೈತರಿಗೆ ಒಂದು ದೊಡ್ಡ ಕಂಟಕ ಅಂದರೆ ಮಳೆ ಇಲ್ಲ. ಸೊ ಇಲ್ಲಿ ನೋಡಿ ರಾಗಿ ಪೈರು ಹಾಕಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಒಣಗೋ ಸ್ಟೇಜಿಗೆ ಬಂದುಬಿಟ್ಟಿದೆ. ಇವಾಗ ಒಂದು ದೊಡ್ಡ ಮಳೆ ಬಂದ್ರೇ ಆ ರಾಗಿ ಜೀವನ ಮತ್ತೆ ನಿಲ್ಲಕ್ಕಾಗತ್ತೆ. ಸೊ ಎಲ್ಲರೂ ವಿಶ್ ಮಾಡ್ಕೊಳ್ಳಿ, ಹಳ್ಳೀಲಿ ಮಳೆ ಬರಲಿ, ಎಲ್ರಿಗೂ ಒಳ್ಳೆ ರಾಗಿ ಬೆಳೀಲಿ ಅಂತ ಹೇಳಿ. ಬಿಕಾಸ್ ರಾಗಿ ಇವಾಗ ಬಂಗಾರ ಆಗಿಬಿಟ್ಟಿದೆ, ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳ್ದಾಗೆ. ಸೊ ನೀವೆಲ್ಲರೂ ವಿಶ್ ಮಾಡ್ಕೊಳ್ಳಿ ಆಯಿತಾ, ಮಳೆ ಬರಲಿ ಹಳ್ಳಿಗಳ ಕಡೆ ಅಂತ ಹೇಳಿ. ಸೊ ನೋಡ್ತಾ ಇದ್ದರೆ ಕರಳೆಲ್ಲ ಕ್ಯೂಚ್ ಬರ್ತಿತ್ತು, ಅಷ್ಟು ಬೇಜಾರಾಗ್ತಾಯಿತ್ತು ಹೊಲಗಳನ್ನೆಲ್ಲ ನೋಡ್ತಾ ಇದ್ದರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬೈ ಬಾಯ್.